ಧ್ವನಿ ನ್ಯೂಸ್ಗೆ ಸ್ವಾಗತ. ಪಂಚಮಸಾಲಿ ಪೀಠದಿಂದ ಬಸವಜಯ ಮೃತ್ಯುಂಜಯ ಶ್ರೀಗಳ ಉಚ್ಚಾಟನೆ ವಿಚಾರ. ಕೂಡಲ ಸಂಗಮಕ್ಕೆ ಉಚ್ಚಾಟಿತ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಭೇಟಿ. ಬಸವೇಶ್ವರ ಸರ್ಕಲ್ನಿಂದ ಸಂಗಮನಾಥನ ದೇವಸ್ಥಾನದವರೆಗೆ ಕಾಲ್ನಡಿಗೆ. ಭಕ್ತರ ಜೊತೆಗೆ ಸಂಗಮನಾಥನ ದರ್ಶನ ಪಡೆದಿದ್ದಾರೆ ಶ್ರೀಗಳು. ದರ್ಶನದ ಬಳಿಕ ಐಕ್ಯ ಮಂಟಪದ ಆವರಣದಲ್ಲಿ ಸಭೆ. ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಸಭೆ ನಡೆದಿದೆ. ದೊಡ್ಡ ಆಲದ ಮರದ ಕೆಳಗೆ ಸಭೆ ಮಾಡಿದ್ದಾರೆ ಶ್ರೀಗಳು. ಸಭೆಯಲ್ಲಿ ಉಚ್ಚಾಟನೆ ಕುರಿತು ಚರ್ಚೆ ಮಾಡಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲ ಸಂಗಮ. ನಮ್ಮಂಥ ಸ್ವಾಮಿಗಳನ್ನು ಸರ್ವೋಸಿಂದ ಟ್ರಸ್ಟ್ ಅಂತ ರಚನೆ ಮಾಡಿಕೊಂಡು ನಮ್ಮ ಹೆಸರ ಮೇಲೆ ಆಸ್ತಿ ಪಾಸ್ತಿ ಮಾಡಿಕೊಂಡು ಅದ್ರ ಮೂಲಕ ನಮ್ಮನ್ನು ದುರುಪಯೋಗಪಡಿಸ್ಕೊಂಡು ತಮ್ಮ ನಿಯಂತ್ರಣ ಇಟ್ಕೊಳ್ತಾರೆ ಅಂತ ಭಾಳ ದೊಡ್ಡ ಕೆಟ್ಟ ಹುನ್ನಾರವನ್ನು ಕೆಲವು ಮಾಡಿದ್ವಿ. ಹಾಗಾಗಿ ನಾನೇನು ಮಾಡಿದೆ, ಸಮಾಜ ಶಾಸಕ ಸಮಾಜ ಕಟ್ಟೋಣ ತಿಳ್ಕೊಂಡು ಸಮಾಜ ಕಟ್ಟಲಿಕ್ಕೋಸ್ಕರವಾಗಿ ನಾನು ಈ ಪಂಚಮಸಾಲಿ ಪೀಠವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ನನ್ನ ಪೀಠ ಆಗಿರ್ತಕ್ಕಂಥದ್ದು 4 ಜನ ಟ್ರಸ್ಟಿಂದ ಪೀಠ ಆಗಿರ್ತಕ್ಕಂಥದ್ದು ಲಕ್ಷಾಂತರ ಪಂಚಮಸಾಲಿಗಳಲ್ಲಿ ಈ ಪೀಠ ಇದೆ. ಭಕ್ತರ ಮೂಲಕವಾಗಿ ಭಕ್ತರು ಕರ್ಕೊಂಡು ಸಮಾಜ ಗಣ್ಯ ತಿಳ್ಕೊಂಡು ಎಲ್ಲರೂ ಕೂತ್ಕೊಂಡು ಸಭೆ ಮಾಡಿದರೆ ಒಂದು ರೀತಿ ಅವರಪ್ಪ ಅನ್ಬೋದಾಗಿದೆ. ಸ್ವಲ್ಪ ಗಮನಕ್ಕೆ ಬಂದಿದೆ. ಕಾನೂನು ಬಾಹಿರವಾಗಿರ್ತಕ್ಕಂಥ ಹೇಳ್ತಾರೆ ಯಾವ ಕಾರಣಕ್ಕೂ ನನಗೆ ನೋವಾಗಿಲ್ಲ. ಮತ್ತು ನನ್ನಂದಿರುವಂಥ ಕೋಟ್ಯಾಂತರ ಪಂಚಮಸಾಲಿ ಮಸೀದಿಗಳಿಂದ ನಿರ್ಣಯ ಇರ್ತದೆ, ಅವ್ರು ನೋವು ಪಡ್ಕೊಂಡಿದ್ದನ್ನೋ ನಾನು ನೋವಾಗ್ತದೆ. ಆ ಕಾರಣಕ್ಕೋಸ್ಕರವಾಗಿ ನಮ್ಮನ್ನು ಉಚ್ಚಾಟನೆ ಮಾಡುವಂಥ ಅಧಿಕಾರ ಈ ಜಗತ್ತಿನಲ್ಲಿ ಯಾರಿಗೆ ಇಲ್ಲ. ಅದು ನನ್ನನ್ನು ಸೃಷ್ಟಿ ಮಾಡ್ತಕ್ಕಂಥ ಪರಮಾತ್ಮ. ಆ ಪರಮಾತ್ಮನ ಸ್ವರೂಪವಾಗಿರ್ತಕ್ಕಂಥ ವಿಶ್ವಗುರು ಬಸವಪ್ರಭು, ಅದರ ಸ್ವರೂಪವಾಗಿರ್ತಕ್ಕಂಥ ನಮ್ಮ ತಾಯಿ ಚೆನ್ನಮ್ಮನೆ ಮತ್ತು ಎಲ್ಲರ ಪ್ರತಿಯೊಂದು ನಮ್ಮ ಭಕ್ತರಿಗೆ ಮಾತ್ರ ಅಧಿಕಾರ ಇದೆ. ನಮ್ಮನ್ನು ಉಚ್ಚಾಟನೆ ಮಾಡುತ್ತಿಲ್ಲ. ಆ ಟ್ರಸ್ಟಿಗೂ ನಮ್ಮ ಪೀಠಕ್ಕೆ ಯಾವುದೇ ಸಂಬಂಧವಿಲ್ಲ. ನನ್ನ ಪೀಠವನ್ನು ಎಲ್ಲಿ ಸ್ಥಾಪನೆ ಮಾಡ್ಯಾನಪ್ಪ ಅಂದರೆ ಯಾವುದೋ ಆಸ್ತಿಯಲ್ಲಿ ಯಾವುದೇ ಕಲ್ಲು ಯಾವುದೇ ಸಿಮೆಂಟ್ ಯಾವುದೂ ಪೀಠ ಸ್ಥಾಪನೆ ಮಾಡಿಲ್ಲ. ಭಕ್ತರ ಹೃದಯದಲ್ಲಿ ನನ್ನ ಪೀಠವನ್ನು ಸ್ಥಾಪನೆ ಮಾಡಿದ್ದೀನಿ. ಭಕ್ತರ ಹೃದಯ ಸಿಂಹಾಸವೇ ನನ್ನ ಸಿಂಹಾಸನ, ಭಕ್ತರ ಹೃದಯವೇ ನನ್ನ ಪೀಠ, ಭಕ್ತರು ನೆಲೆಸಿರ್ತಕ್ಕಂಥ ಹಳ್ಳಿಗಳೇ ನನ್ನ ಕೂಡಲ ಸಂಗಮ ಭಾವನೆಯಿಂದ ನನ್ನ ಪೀಠ ಸ್ಥಾಪನೆ ಮಾಡಿದ್ದೀನಿ. ಭಕ್ತರು ಕೂಡಿ ಮಾಡಿರ್ತಕ್ಕಂಥ ಪೀಠ